ಪೊಲಿಟಿಕಲ್ ಬ್ಯೂರೋ ರಾಜ್ ನ್ಯೂಸ್ ಬೆಂಗಳೂರು. ಇನ್ನು ಈ ಬಾರಿಯ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ಟಾರ್ಗೆಟ್ ಇರುವಂತದ್ದು ಮಿಷನ್ ದಕ್ಷಿಣ. ಶತಾಯಗತಾಯ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಕೇಂದ್ರ ಸಚಿವರಾಗಿರುವಂತ ಅಮಿತ್ ಶಾ ಅವರು ಒಂದಿಷ್ಟು ರಣತಂತ್ರಗಳನ್ನ ಹುಡ್ತಾ ಇದ್ದಾರಂತೆ. ಹಾಗಾದ್ರೆ ಆ ರಣತಂತ್ರಗಳು ಏನು? ಎರಡು 2024ರ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ದೆಹಲಿಯ ಪಟ್ಟಕ್ಕಾಗಿ ದಕ್ಷಿಣ ದಂಡಯಾತ್ರೆ ಕೂಡ ಜೋರಾಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಈಗ ಬಿಜೆಪಿ ರಾಜ್ಯ ಯಾತ್ರೆಯನ್ನ ಹಮ್ಮಿಕೊಂಡಿದೆ. ಬಿಜೆಪಿಯ ಬಿಗ್ ಬಾಸ್ಗಳಿಂದ ದಕ್ಷಿಣ ಭಾರತದ ದಂಡಯಾತ್ರೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿರುವಂಥದ್ದು. ಹಾಗಾದ್ರೆ ಯಾವೆಲ್ಲ ನಾಯಕರು ಕರ್ನಾಟಕಕ್ಕೆ ಬರ್ತಾರೆ, ಎಲ್ಲಿಂದ ಇಲ್ಲಿ ಪ್ರಚಾರವನ್ನ ಆರಂಭಿಸ್ತಾರೆ, ಸದ್ಯದ ಕುತೂಹಲ ಇರುವಂಥದ್ದು. ಯಾಕಂದ್ರೆ ಕರ್ನಾಟಕವನ್ನ ಬಿಜೆಪಿಯ ನಾಯಕರು ಟಾರ್ಗೆಟ್ ಮಾಡಿದ್ದಾರೆ. ಕಳೆದ ಬಾರಿಯ ರಿಸಲ್ಟ್ ಅನ್ನ ಮತ್ತೆ ರಿಪೀಟ್ ಮಾಡಬೇಕು, ಆದರೆ 28ಕ್ಕೆ 28 ಕ್ಲೀನ್ ಸ್ವೀಪ್ ಪಡಿಬೇಕು. ಆ ಮೂಲಕ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಅನ್ನ ಕೊಡಬೇಕಿದೆ. ನಾಡಿದ್ದು ರಾಜ್ಯಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಎಂಟ್ರಿ ಆಗಲಿದೆ. 3-4 ಕ್ಷೇತ್ರಗಳಲ್ಲಿ ಚಾಣಕ್ಯನಿಂದ ಮತ ಬೇಟೆ ಶುರುವಾಗುತ್ತೆ. ನಾಡಿದ್ದು ಏಪ್ರಿಲ್ 2ನೇ ತಾರೀಕು ಕೇಂದ್ರ ಗೃಹ ಸಚಿವರು ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾರೆ. ಮೂರ್ನಾಲ್ಕು ಕ್ಷೇತ್ರಗಳಲ್ಲಿ ಅಮಿತ್ ಶಾ ಅವರು ಮತಯಾಚನೆಯನ್ನ ಮಾಡಲಿದ್ದಾರೆ. ರಾಜ್ಯದ ನಾಯಕರ ಜೊತೆ ನಿರಂತರ ಸಂಪರ್ಕ ಸಾಧಿಸಿ ಒಂದಿಷ್ಟು ಸಭೆಗಳನ್ನು ಜೊತೆಗೆ ಒಂದಿಷ್ಟು ಬೃಹತ್ ಸಮಾವೇಶಗಳನ್ನು ಕೂಡ ನಡೆಸಲಿದ್ದಾರೆ. ಅಲ್ಲಿಗೆ ಕರ್ನಾಟಕಕ್ಕೆ ವಿಶೇಷವಾದ ಆಸಕ್ತಿಯನ್ನ ಕೊಡ್ತಾ ಇರುವಂಥ ಅಮಿತ್ ಶಾ ಅವರು ಖುದ್ದಾಗಿ ಅವರೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಬೆಂಗಳೂರಿನ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಶಿಕಾರಿ. ಏಪ್ರಿಲ್ 2ನೇ ತಾರೀಕು ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾರೆ. 4ರಿಂದ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಅಮಿತ್ ಶಾ ಅವರು ಪ್ರಚಾರವನ್ನು ಕೈಗೊಳ್ತಾರೆ. ಮೊದಲು ರಾಜ್ಯ ಬಿಜೆಪಿ ನಾಯಕರ ಜೊತೆ ಸಭೆಯನ್ನು ನಡೆಸ್ತಾರೆ. ಅದಾದ ನಂತರ ಸಮಾವೇಶವನ್ನು ನಡೆಸ್ತಾರೆ. ಬೆಂಗಳೂರು ವ್ಯಾಪ್ತಿಗೆ ಬರುವಂತಹ ಬೆಂಗಳೂರಿಗೆ ಅಂಟಿಕೊಂಡಿರುವಂತಹ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಶಿಕಾರಿಯನ್ನು ನಡೆಸುವಂಥದ್ದು ಅಮಿತ್ ಶಾ ಅವರು ಮುಖ್ಯವಾಗಿ ಈಗ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಬಿಜೆಪಿಯ ನಾಯಕರು ಪ್ರಮುಖ ಟಾರ್ಗೆಟ್ ಯಾವುದು ಅಂದರೆ ದಕ್ಷಿಣ ಭಾರತ, ಅದು ಮೋದಿ ಅವರು ಆಗಿರಬಹುದು ಅಥವಾ ಅಮಿತ್ ಶಾ ಅವರು ಆಗಿರಬಹುದು. ಈಗಾಗಲೇ ಉತ್ತರ ಭಾರತದಲ್ಲಿ ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಿಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಇದೆ, ಬಿಜೆಪಿಯ ಸಂಘಟನೆ ಇದೆ, ಬಿಜೆಪಿ ಪರವಾಗಿ ಅಲೆ ಇದೆ, ಎಲ್ಲವೂ ಕೂಡ ಇದೆ. ಎಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗುವ ನಿಟ್ಟಿನಲ್ಲಿ ವಾತಾವರಣ ಇದೆ, ಅದು ಉತ್ತರ ಭಾರತದಲ್ಲಿ. ಆದರೆ ದಕ್ಷಿಣಕ್ಕೆ ಬಂದರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಇರುವಂಥ ಏಕೈಕ ಆಪ್ಷನ್ ಕರ್ನಾಟಕವನ್ನು ಹೊರತುಪಡಿಸಿದರೆ ದಕ್ಷಿಣದ ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಬಿಜೆಪಿಗೆ ಹೇಳಿಕೊಳ್ಳುವಂತಹ ಸಂಘಟನೆಯೂ ಇಲ್ಲ, ಹೇಳಿಕೊಳ್ಳುವಂತಹ ಸೀಟು ಕೂಡ ಈವರೆಗೂ ಗೆದ್ದಿಲ್ಲ. 2019ರ ಲೋಕಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಬರುವಂಥ 130 ಲೋಕಸಭಾ ಕ್ಷೇತ್ರಗಳ ಪೈಕಿ 28, ಆ 28ರಲ್ಲಿ ಕರ್ನಾಟಕದಿಂದ 25, ಇನ್ನು ಉಳಿದ 3 ತೆಲಂಗಾಣ ಆಗಿತ್ತು.